ಅದೇ ರಾಘವಲಾರ ನನಗೆ ಫೋನ್ ಮಾಡಿದ್ದಾರೆ. ಬ್ರದರ್ ಯಾರು ಉಂಡರು ಕಾಂಚನ 2 ಇಲ್ಲಿ ಕಲ್ಪನಾ 2 ಮಾಡಿದ್ರು. ಆ ಕಲ್ಪನಾ 2 ಕ್ಲೈಮ್ಯಾಕ್ಸ್ ನಾನೇ ಮಾಡ್ಕೊಟ್ಟಿದ್ದೆ. ನಾನು ಯಾರಂತ ಗೊತ್ತಾಗಿದ್ದು ಜನಗಳಿಗೆ ಫಸ್ಟ್ ಫ್ರೆಂಡ್ಸ್ ಪಿಕ್ಚರಲ್ಲಿ ತಿರುಪತಿ ತಿರುಮಲ ನಾನು ಬಂದು ಹೋಗ್ತೀನಿ. ನಾನು ಸಡನ್ನಾಗಿ ಹೀರೋ ಹೋಗ್ಬಿಟ್ರೆ ನಾನು ಡ್ಯಾನ್ಸ್ ಮಾಡಿ ಕೆಲಸನೂ ಹೋಗ್ತಿಲ್ಲಿ. ಆಮೇಲೆ ಜೊತೆಗೆ ನಮ್ಮ ಡ್ಯಾನ್ಸರ್ಗೂ ತೊಂದರೆ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ. ಆಮೇಲೆ ನಂಗೆ ಡೈಲಾಗ್ ಎಲ್ಲ ಬರಲ್ಲ. ಆ ಫ್ರೆಂಡ್ಸಲ್ಲಿ ಕೂಡ ನನಗೆ ಆಫರ್ ಬಂತು. ವಾಸು ಬಂದ್ಬಿಟ್ಟು ಏನಂದರೆ, ಮಾಸ್ಟ್ರೇ ಡ್ಯಾನ್ಸ್ ಮಾಸ್ಟರ್ ಪೇಮೆಂಟ್ ನಿಮ್ಗೆ ಕೊಡಲ್ಲ, ₹1 ಕೊಡಲ್ಲ. ಡ್ಯಾನ್ಸರ್ಸ್ ನಿಮ್ಮದೇ, ಡ್ಯಾನ್ಸ್ ಮಾಸ್ಟರ್ ಪೇಮೆಂಟ್ ನಿಮ್ಮದೇ. ಸರ್ ಒಳ್ಳೆ ರೆಮ್ಯುನರೇಷನ್. ಆವಾಗ ಪಟೇಲ ಪದ್ಮ ಅಂತ ಸಿನಿಮಾ ಸರ್, ತಮಾಸ್ಗೆ 5 ಲಕ್ಷ 3 ಲಕ್ಷ ಒಪ್ಕೊಂಡ್ರು. ನಾನು ಒಪ್ಕೊಳ್ಳೋಕೆ ಅದು ಆ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಅರ್ಜುನ್ ಜನ್ಯ. ಆ ಫಸ್ಟ್ ಮಿನಿಟ್ ಅವರು ಅಲ್ಲ, ಅವ್ರು ಮರ್ತೋಗಿರ್ಬೋದು ಸರ್, ನಾನು ಮರೆಯಲ್ಲ. ಆವಾಗೆಲ್ಲ ಈ ಥರ ಕತೆ ಹೋಗಿ ಅವ್ರಿಗೆ ಹೇಳೋದು ಪ್ರೊಡ್ಯೂಸರ್ಗೆ, ಅವ್ರು ನಮ್ಮ ಮಗನೇ ಹಾಕೊಂಡು ಮಾಡಿದ್ರು. ನನಗೇನು ಬೇಜಾರು ಮಾಡ್ಕೊಂಡಿಲ್ಲ. ನಂಗೆ ಡ್ಯಾನ್ಸ್ ಮಾಸ್ ಕೆಲಸ ಕೊಡಪ್ಪ, ನಾನು ಬೇರೆ ಅಂದರೆ ಇಲ್ಲ ಅದು ಮಾಡ್ಬಿಟ್ಟು ಅಂತ ಸಿನಿಮಾನ ಮುಗಿಸ್ಬಿಟ್ಟೋದ್ರು. ಆಮೇಲೆ ಮುತ್ತಾಲ ಸುಬ್ಬಯ್ಯ ಅಂತ ದೊಡ್ಡ ಡೈರೆಕ್ಟ್ರ್ ಒಬ್ಬರು, ತೆಲುಗು. ಗಣೇಶ್ ಡೈರೆಕ್ಟ್ರ್ ನಿಮ್ಮನ್ನು ಕೇಳ್ತಿದ್ದಾರೆ, ಇವ್ರು ಹಾಕೊಂಡು ಮಾಡಬೇಕು ಅಂತ, ನೀವು ಮಾಡ್ತೀಯಾ ಅಂತ. ಯಾವಾಗ ಸರ್ ತಮಾಷೆ ಮಾಡ್ಬೇಡ ಅಂತ. ಲಾರೆನ್ಸಲ್ಲಿ ದೊಡ್ಡ ಡೈರೆಕ್ಟ್ರ್ ಆಗ್ಬಿಟ್ಟಿದ್ದಾರೆ, ನೀವು ಯಾಕೆ ಡೈರೆಕ್ಷನ್ ಮಾಡಬಾರ್ದು ಒಂದು ಅಂತ ಆಸೆ ಹುಟ್ಟಿಸ್ರು. ಅದನ್ನು ನಾನು ಉಪ್ಪಿ ಸರ್ಗೆ ಹೇಳ್ಬೇಕು ಅಂದ್ಬಿಟ್ಟು ಡೈರೆಕ್ಟ್ ಉಪ್ಪಿ ಸರ್ ಹತ್ರ ಹೋದೆ. ಮಲ್ಲೇಶ್ವರ ಕ್ಲಬ್ಬಲ್ಲಿ 2 ಡೇಸ್ ಬಿಟ್ಕೊಂಡು ಅವ್ರು ಹೋಗಿ ಕತೆ ಹೇಳ್ತೀನಿ. ಮಲ್ಲೇಶ್ವರ ಕ್ಲಬ್ಬಲ್ಲಿ ಇಬ್ಬರು ನಿರ್ಮಾಪಕರು. ಸರ್ ಚೇಂಜಸ್ ಅಂದರೆ ಆಮೇಲೆ ಹೋಯ್ತಾ ಮಾಡ್ಕೊಳ್ಳೋದು ಬಿಡಿ ಅಂದೆ. ಅದಲ್ಲ, ಹೀರೋನೇ ಚೇಂಜ್ ಮಾಡೋಣ. ಸರ್ ಏನು ಹೇಳ್ತೀರಾ ಅಂದೆ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ರಾಘವ್ ಲಾರೆನ್ಸ್ ಕಂಡಕ್ಟಿ ಬಂದು ಒಂದು ಸಾಂಗ್ ಮಾಡಿದ್ರು. ಹಸುರ ಅಂತ ಒಂದು ಸಿನಿಮಾ ಗೊತ್ತು ಎಲ್ಲರೂ ನಾನೇ ಅನ್ಕೊಂಡಿದ್ದಾರೆ. ಸರ್ ಇನ್ನೊಂದು ವಿಷಯ ಗೊತ್ತಾ ನಿಮಗೆ, ಅದೇ ರಾಘವಲಾರ ನನಗೆ ಫೋನ್ ಮಾಡಿದ್ದಾರೆ. ಓಕೆ, ಏನು ನನಗೆ ಚರ್ಚಲ್ಲಿದ್ದೆ, ನನ್ನ ಫ್ರೆಂಡ್ ತಾಯಿ ತಿರ್ಕೊಂಡು ನಾನು ಸಾವಲ್ಲಿದ್ದೆ. ಸಾಯಿ ಕುಮಾರ್ ಸರ್ ಫೋನ್ ಮಾಡಿದ್ದಾರೆ, ನಮ್ಮ ಸಾಯಿ ಕುಮಾರ್ ಸರ್. ಬ್ರದರ್ ಯಾರು ಉಂಡರು ಎಲ್ಲಿದ್ದೀರಾ ಅಂತ. ಸರ್ ಶಿಪ್ಪನ್ ಸರ್ ಅಂದೆ. ನನಗೆ ಫೋನ್ ಅಂದರೆ ಶೂಟಿಂಗ್ ಅಲ್ವಾ. ಹೇಳಿ ಸರ್, ಅವ್ರದ್ದು ಶೂಟಿಂಗ್ ಎಲ್ಲ ಮಾಡಿದ್ದೀನಿ. ಇಲ್ಲ ನಿನಗೆ ಒಬ್ಬರು ಮಾತಾಡಿ ಅಂದರು. ಸರ್ ಯಾರು ಹೇಳ್ಬಿಡ್ಕೊಂಡಿದ್ರು, ನಮ್ಮ ಶಿಡಿ ಮಾತಾಡ್ತಾ ಕೊಟ್ಟರು. ಹಾಯ್ ಬ್ರದರ್ ಎಲ್ಲ ಬಾಗುಂಡಾರ ಅಂದರು. ನನಗೆ ಲಾರೆನ್ಸ್ ಮಾಸ್ಟರ್ ವಾಯ್ಸ್ ಕೇಳಿದ್ದೀನಿ. ಸರ್ ನೀನು ಲಾರೆನ್ಸ್ ಮಾಸ್ಟರ್ ಅಮ್ಮ ಅಂದರು. ನಿಮ್ಗೆ ತೆಲುಗು ಬರುತ್ತೆ? ನಂಗೆ ತೆಲುಗು ಬರುತ್ತೆ. ನೀನು ಲಾರೆನ್ಸ್ ಮಾಸ್ಟರ್ ಅಮ್ಮ. ನನಗೆ ತುಂಬ ಖುಷಿ ಆಗ್ಬಿಡ್ತು. ಸರ್ ಪ್ರಭುದೇವು ಲಾರೆನ್ಸ್ ಅಂದರೆ ಇಂಡಿಯಾಗೆ 2 ಕಣ್ಗಳಿದ್ದಂಗೆ. ಫ್ರೆಂಡ್ ಅಲ್ವಾ ಅವರು? ಸರ್ ಅಂತ ದೊಡ್ಡ ಡ್ಯಾನ್ಸ್ ಮಾಸ್ಟ್ರು, ಇವತ್ತು ಡೈರೆಕ್ಟ್ರ್ ಇವರೆಲ್ಲ ಆಗಿದ್ದಾರೆ. ಅವ್ರು ನನಗೆ ಫೋನ್ ಮಾಡಿ ನನಗೆ ಕಂಗ್ರಾಜ್ ಹೇಳ್ತಾರೆ ಅಂದರೆ, ನಾನು ಆವತ್ತು ಹೇಳಿದೆ ಸರ್ ತುಂಬ ಖುಷಿ ಆಯ್ತು, ನಂಗೆ ತುಂಬ ಥ್ಯಾಂಕ್ ಯು ವೆರಿ ಮಚ್. ನಾನು ಸಾವಲ್ಲಿದ್ದೀನಿ, ಇಲ್ಲಾಂದ್ರೆ ನಿಮ್ಮ ಜೊತೆ ಮಾತಾಡ್ತಿದ್ದೆ. ಆದರೆ ನನಗೆ ನೆಕ್ಸ್ಟ್ ಒಂದು ಸಿನಿಮಾ ನಾನು ಡೈರೆಕ್ಷನ್ ಮಾಡ್ತೀನಿ, ಬರಲೇಬೇಕು ಸರ್ ಅಂದೆ. ಆವಾಗಲೇ ಎಬ್ಬಾರ ಪಿಲೀನೇನು ಹೊಸ್ತಾನು ನಾನು వచ్చేస్తాను, ತಾಯಿ ನಂಬರ್ ತಿಳಿಸ್ಕೊಂಡು ನಾನು ಫೋನ್ ಮಾಡೋಂದ್ರು. ಅಂದರೆ ಅವ್ರನ್ನೂ ಕೂಡ ನಾನು ಟಚ್ ಮಾಡಿದ್ದೀನಿ ಅಂತ ಅರ್ಥ. ಆಮೇಲೆ ಅವರೇ ಕಲ್ಪನಾ 2 ಮಾಡಿದ್ರು. ಅಲ್ಲಿ ಕನ್ನಡದಲ್ಲಿ ಕಲ್ಪನಾ 2, ಕಾಂಚನ 2 ಇಲ್ಲಿ ಕಲ್ಪನಾ 2 ಮಾಡಿದ್ರು. ಆ ಕಲ್ಪನಾ 2 ಕ್ಲೈಮ್ಯಾಕ್ಸ್ ನಾನೇ ಮಾಡ್ಕೊಟ್ಟಿದ್ದೆ, ಇಲ್ಲಿ ನಾನೇ ಮಾಡಿದ್ದೆ. ಅದು ತೆಲುಗುಗಿಂತ ಚೆನ್ನಾಗಿ ಬಂತು ಕನ್ನಡದಲ್ಲಿ. ಉಪ್ಪಿ ಸರ್ ತುಂಬ ಇಷ್ಟಪಟ್ಟ ಸಿನಿಮಾ. ಆ ಥರ ನನ್ನ ಕೆರಿಯರ್ ಸ್ಟಾರ್ಟ್ ಆಯಿತು. ಹಿಂಗೆ ಹೋಗ್ತಿದ್ದೆ. ಕುಟುಂಬ ಆದಮೇಲೆ ಫ್ರೆಂಡ್, ಅದು ನನ್ನ ಯಾರಂತ ಗೊತ್ತಾಗಿದ್ದು ಜನಗಳಿಗೆ ಫಸ್ಟ್ ಫ್ರೆಂಡ್ಸ್ ಪಿಕ್ಚರಲ್ಲಿ ತಿರುಪತಿ ತಿರುಮಲ ನಾನು ಬಂದು ಹೋಗ್ತೀನಿ. ಈ ಚಿತ್ರ ಎಲ್ಲ ಬಂದಿಲ್ಲ, ಈ ಕಾಶಿನ ಸರ್ ಸಿನಿಮಾ ಬಂದಿಲ್ಲ. ಚಿತ್ರ ಸಿನಿಮಾದ ಇದೆ, ಇದರಲ್ಲಿ ಫ್ರೆಂಡ್ಸ್ ಪಿಕ್ಚರಲ್ಲಿ ಬರ್ತೀನಿ. ಬಂದಾದ್ಮೇಲೆ ಎಲ್ಲರೂ ಕರ್ನಾಟಕ ಮಾಸ್ಟರ್ ಅಂತ ಗೊತ್ತಾಗಿದೆ. ಇವ್ರು ಕರ್ನಾಟಕ ಡ್ಯಾನ್ಸ್ ಮಾಸ್ಟರ್ ಇವರು ಅಂತ ಗೊತ್ತಾಗಿದ್ದು. ಅದು ಬಂದಾದ್ಮೇಲೆ ನಾನು ಫಿಕ್ಸ್ ಆಗ್ಬಿಟ್ಟೆ, ನಾನು ಯಾವ ಸಾಂಗ್ ಚೆನ್ನಾಗಿದೆ ಅದ್ರಲ್ಲಿ ಬಂದ್ಬಿಡ್ತೀನಿ, ಅದು ಇಟ್ಟು ಅಂತ ಫಿಕ್ಸ್ ಆಗ್ಬಿಟ್ಟೆ. ಅದಾದ್ಮೇಲೆ ಕರಿಯ ಮಾಡಿದೆ ದರ್ಶನ್ ಸರ್, ಅದ್ರಲ್ಲಿ ಕೂಡ ಬಂದು ಹೋಗ್ತೀನಿ ನಾನು. ಅದು ಸೂಪರ್ ಹಿಟ್ ಆಗ್ಬಿಡ್ತು. ಕುಟುಂಬ ಕೂಡ ನಾನು ಬರ್ತೀನಿ ಸರ್. ಅದು ಆಲ್ರೆಡಿ ಟಿವಿಲಿ ಬರ್ತಿತ್ತು, ಟಿವಿಲಿ ತುಂಬ ಪಾಪ್ಯುಲರ್ ಆಗ್ಬಿಡ್ತದೆ. ಅದಾದ್ಮೇಲೆ ಸಿನಿಮಾ ಹಿಟ್ ಆಗ್ಬಿಡ್ತಲ್ಲ, ನನಗೆ ಸುಮಾರು ಆಫರ್ ಬಂತು ಹೀರೋ ಆಗಿ. ಅದಾದ್ಮೇಲೆ ಫಸ್ಟು ನನಗೆ ಕೇಳಿದ್ದು ಶಿಲ್ಪಾ ಶ್ರೀನಿವಾಸ್ ಅವರು. ಅವ್ರ ಬಾಮೈದನ್ನ ಕಳಿಸಿ CD ಕಳಿಸಿ ಡೈಲಿ ಮನೆಗೆ ಕಳಿಸೋರು. ನೋಡಿ ನಾನು ಶೂಟಿಂಗ್ ಬಿಸಿ ಆಗ ಅವ್ರ ಕೈಗೆ ಸಿಗ್ತಾ ಇರಲ್ಲ. ಪಾಪ ಕಾಯ್ಕೊಂಡಿದ್ದು, ಮನೆಗೆ ಬಂದು ಕಾಯ್ಕೊಂಡಿದ್ದು. ಇದು ನೋಡಿ ನಾನು CD ಕೂಡ ಕೈ ತಗೊಂಡಿಲ್ಲ. ಸರ್ ಬೇಡ ಸರ್, ಹೆಂಗೋ ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀನಿ, ನನಗೆ ಅಷ್ಟು ಸಾಕು, ಆಸಕ್ತಿ ಇಲ್ಲ. ಅಂದರೆ ಒಂದು ಭಯ. ನಾನು ಆಲ್ರೆಡಿ ಬ್ಯುಸಿಯಾಗಿ ಕೆಲಸ, ದೇವರು ಒಂದು ಕೆಲಸ ಕೊಟ್ಟಿದ್ದೇನೆ, ಬ್ಯುಸಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ನನ್ನ ನಂಬಿ ಡ್ಯಾನ್ಸರ್ ಒಂದಷ್ಟು ಜನ ಇದ್ದಾರೆ, ಒಂದು 50 ಜನ 100 ಜನ ಡ್ಯಾನ್ಸರ್ ಇದ್ದಾರೆ. ನಾನು ಸಡನ್ನಾಗಿ ಹೀರೋ ಹೋಗ್ಬಿಟ್ರೆ ನಾನು ಡ್ಯಾನ್ಸ್ ಮಾಡಿ ಕೆಲಸನೂ ಹೋಗ್ತಿಲ್ಲಿ. ಆಮೇಲೆ ಜೊತೆಗೆ ನಮ್ಮ ಡ್ಯಾನ್ಸರ್ಗೂ ತೊಂದರೆ ಆಗುತ್ತೆ, ನನಗೂ ತೊಂದರೆ ಆಗುತ್ತೆ. ಆಮೇಲೆ ನಂಗೆ ಡೈಲಾಗ್ ಎಲ್ಲ ಬರಲ್ಲ, ಇನ್ನು ಆಗಬೇಕು ಅಂತ ಬಿಟ್ಬಿಟ್ಟೆ, ಮಾಡಿಲ್ಲ. ಅದಾದಮೇಲೆ KCN ಕುಮಾರ್ ಸರ್ ಅವರು ನನಗೊಂದು ಆಫರ್ ಕೊಡ್ತಾರೆ. ಅಂದರೆ ಅವ್ರು ಬರೀ ಬಾರಿ ಹೇಳ್ತಲ್ಲ, ವಿತ್ ಕ್ಯಾಶ್ ಚೆಕ್ ಕೊಡ್ತಿದ್ದಾರೆ, ₹50 ಅಡ್ವಾನ್ಸ್ ತಗೊಂತ. ಆಗ 50 5 ಲಕ್ಷ ಅಮೌಂಟ್ ಇದ್ದಾಗ ಅವ್ರದ್ದು ಸಿನಿಮಾ ಮಾಡಿದ್ದೆ. ಸಾಯಿ ಕುಮಾರ್ ಸರ್ ಇರೋ ಪೇಮೆಂಟ್ ಕೊಟ್ಟರು, ಅದು ತಗೊಂಡೆ. ಕ್ಯಾಶ್ ಹಿಡಿದು ಚೆಕ್ ಕೊಡ್ತಾ ಇದ್ದಾರೆ. ಏನಕ್ಕೆ ಸರ್ ಇದು ಅಂತೆ. ನೆಕ್ಸ್ಟ್ ಪಿಕ್ಚರ್ ಅಡ್ವಾನ್ಸ್ ಇಲ್ಲ ನೀನು ಹೀರೋ ಮಾಡ್ತಾಯಿದ್ದೀನಿ. ಸರ್ ಬೇಡ ಸರ್, ಇಲ್ಲಪ್ಪ ನೀನು ಹೀರೋ ಒಪ್ಕೊಂಡ್ರೆ ದಾಮಿನಿ ಡೇಟ್ ಕೊಡ್ತಾಳಂತೆ. ದಾಮಿನಿ ಮೇಡಮ್ ಜೊತೆ ಕೆಲಸ ವರ್ಕ್ ಮಾಡಿದ್ದೆ. ಅವ್ರಿಗೆ ನನ್ನ ಗುಣ ಇಡಿಸಿದ್ದು ನಾನು ಇಡಿಸಿರೋ ಗೊತ್ತಿಲ್ಲ. ಸೊ ಒಂದು 2-3 ಪಿಕ್ಚರ್ ಮಾಡಿದ್ದೀನಿ ಸರ್ ಅವ್ರ ಜೊತೆ. ನನ್ನ ಫಸ್ಟು ನೆನಪಿಲ್ಲ. ಇಲ್ಲ ಸರ್ ನಾನು ಮಾಡಲ್ಲ ಅಂತೆ.
ಅದ್ರಲ್ಲಿ ತುಂಬ ಜನ ನನಗೆ ಹೆಚ್ಚು ಕಡಿಮೆ 9 ಸಿನಿಮಾ ಹೀರೋ ಬಂತು ಸರ್, 9 ಸಿನಿಮಾಗಳು ಹೀರೋ ಬಂತು. ಅದ್ರಲ್ಲಿ ಒಂದು ಸಿನಿಮಾ ಕೂಡ ಫ್ರೆಂಡ್ಸ್ ಅಲ್ಲೂ ಕೂಡ ನೀವು ಮಾಡಿ ಅಂತ ಆ ಫ್ರೆಂಡ್ಸಲ್ಲೂ ಕೂಡ ನನಗೆ ಆಫರ್ ಬಂತು. ವಾಸು ಬಂದ್ಬಿಟ್ಟು ಏನಂದರೆ, ಮಾಸ್ಟ್ರೇ ಡ್ಯಾನ್ಸ್ ಮಾಸ್ಟರ್ ಪೇಮೆಂಟ್ ನಿಮ್ಗೆ ಕೊಡಲ್ಲ, 1 ರೂಪಾಯಿ ಕೊಡಲ್ಲ. ಡ್ಯಾನ್ಸರ್ಸ್ ನಿಮ್ಮದೇ, ಡ್ಯಾನ್ಸ್ ಮಾಸ್ಟರ್ ಪೇಮೆಂಟ್ ನಿಮ್ಮದೇ, ಆಯಿತಾ? ನೀವು ವಿತ್ತು 5 ಜನ ಹೀರೋ ಮಾಡ್ತೀವಲ್ಲ, ಅದ್ರಲ್ಲಿ ನೀವು ಒಬ್ರು ಹೀರೋ ಆಗ್ಬಿಡಿ, ವಿತ್ತು ಪ್ರೊಡ್ಯೂಸರು, ಪೇಮೆಂಟ್ ಕೇಳಬೇಡಿ ಅದು ಶೇರ್ ಅಂದ್ರೆ. ಅಪ್ಪ ನನಗೆ ಡ್ಯಾನ್ಸ್ ಮಾಸ್ಟರ್ ಕೊಡು, ನಾನು ಪ್ರೊಡ್ಯೂಸರ್ ಆಗೋ ಸ್ಟೆಪೇನ್ ಇಲ್ಲ. ಇಲ್ಲ ಮಚ್ಚಿ ನೀವು ಕಾಸಾಗಂಗಿಲ್ಲ ಮಚ್ಚಿ, ಡ್ಯಾನ್ಸರ್ಗೆ ಹೇಳ್ಕೊಬಿಡಿ, ಪಿಕ್ಚರ್ ಇದನ್ನು ಕೊಡ್ತೀವಿ, ಇದು ಓಡುತ್ತೆ ಹಿಟ್ಟಾಗುತ್ತೆ ಅಂತ. ನೀನು ಹೇಳ್ತೆ ಹಿಟ್ಟಾಗುತ್ತೆ ಓಡುತ್ತೆ ಅಂತ, ಅವ್ರನ್ನ ಹೇಳ್ಕೊಳ್ಳಲ್ಲ. ನನಗೆ ಪಾಪ ಅವರು ಕೆಲಸ ಮಾಡಿಸೋ ದುಡ್ಡು ಕೊಡ್ಬೇಕು ಅವ್ರಿಗೆ. ನಂಗೆ ಅದನ್ನು ಆವಾಗಲೇ ಬಿಟ್ಟೆ. ಅದು ಹಿಟ್ಟಾದ್ಮೇಲೆ ಸರ್ ಹಾಡುಗಳು ಇಟ್ಟು ಸೂಪರ್ ಇಟ್ಟು ಸಿನಿಮಾ ನಾನು ಅಂದ್ಕೊಂಡಿಲ್ಲ. ಆಮೇಲೆ ಹೆಂಗೆ ಗೊತ್ತಾ ಅಲ್ಲಿ ಕೆಲಸ ಮಾಡಿದ್ದು, MD ಶ್ರೀಧರ್ ಸರ್ ಆಗಲಿ, ಅಲ್ಲ ನಮ್ಮ ಕ್ಯಾಮ್ರಾಮನ್ ಇದ್ರು ತುಂಬ ಒಳ್ಳೆ ಕ್ಯಾಮ್ರಾಮನ್ನು, ನಮ್ಮ ವಾಸು ಆಗಲಿ, ನಮ್ಮ ಆನಂದ್ ಅವರಾಗಲಿ, ಶರಣ್ ಆಗಲಿ, ಎಲ್ಲ ಒಂಥರ ಫ್ರೆಂಡ್ಸ್ ಥರ ಕೆಲಸ ಮಾಡಿದ್ದು. ಇವ್ರು ಹೀರೋಗಳು ನಾನು ಡ್ಯಾನ್ಸ್ ಮಾಡಿಸೋದು ಮಾಡೇ ಇಲ್ಲ. ತುಂಬ ಹ್ಯಾಪಿ, ತುಂಬ ಖುಷಿಯಾಗಿ ಒಳ್ಳೆ ವಾರಕ್ಕೊಂದ್ಸರಿ 2 ಸರಿ ಒಳ್ಳೆ ನಾನೇ ಊಟ ತುಂಬ ಚೆನ್ನಾಗಿ ಮಾಡ್ದೆ. ನಾವು ಅಂದ್ಕೊಂಡೆ ಅಷ್ಟೊಂದು ಹಿಟ್ಟಾಗುತ್ತೆ ಅಂತ. ಹಿಟ್ಟಾದ್ಮೇಲೆ ಪಾಪ ನಿರ್ಮಾಪಕರು ಆನಂದ್ ಅಡಿಯವರು, ಮೋಹನ್ ಸರ್ ಕರೆದು ನಮ್ಗೊಂದು ಚೈನ್ ಕೊಟ್ಟರು ಸರ್. ಹೌದಾ? ಹೌದು, ಇಷ್ಟು ದಪ್ಪ ಚೈನ್, ಆಗಲೇ ಗೋಲ್ಡ್ ಚೈನ್ ಕೊಟ್ಟರು. ತುಂಬ ಒಳ್ಳೆ ಮನುಷ್ಯ. ಶ್ಯಾಮ್ ಅದರಲ್ಲಿ ಪಾತ್ರ ಮಾಡಿದ್ದಾರೆ, ಅವರನ್ನ ದೇವರಂತ ಮನುಷ್ಯ. ಆವಾಗ ನಮ್ಮ ಚೈನ್ ಕೊಟ್ಟರು. ಆವಾಗಲೇ ನನಗೆ ಒಳ್ಳೆ ಹೆಸರು. ಆ ದುಡ್ಡು ತಗಡೆ ನಾನು ಚೈನ್ ತಗೊಂಡಿದ್ದು. ಹೀರೋ ಆಗಿದ್ರೆ ಇಂಡಸ್ಟ್ರಿ ಸ್ವಲ್ಪ ಬೇರೆ ಏನು ಮಾಡ್ಬೋದಿತ್ತು ಆಗ್ಬೇಕಿತ್ತು ಅಂತ ಇವಾಗ ಅನಿಸ್ತದೆ, ಆಗಬೇಕಿತ್ತು 100% ಅನಿಸ್ತದೆ. ನನ್ನ ಡ್ಯಾನ್ಸರ್ಸ್ಗೋಸ್ಕರ ನಾನು ಹೋಗೋದು ಬೇಡ ಅಂದ್ರೆ ನಾನು ಸರ್ ಹೋಗ್ಬಿಟ್ಟು ಆಟೋಮೆಟಿಕ್ ಅವ್ರ ಕೆಲಸ ಇಲ್ದಂಗೆ ಆಗುತ್ತೆ, ನಮ್ಮ ಅಸ್ಟೆಂಟ್ಗೆ ಕೆಲಸ ಇಲ್ದಂಗೆ ಆಗುತ್ತೆ. ಹೋದ್ರೆ ಹೆಚ್ಚು 1 ತಿಂಗಳು ಹೊಂಟೋಗ್ಬೇಕಲ್ಲ ಸರ್. 1 ತಿಂಗಳು ನಾನು ತಿಂಗಳು ಫುಲ್ ಕೆಲಸ ಮಾಡ್ತಿದ್ದೆ. ಬಟ್ ಆಮೇಲೆ ನನಗೂ ಡೈಲಾಗ್ ಎಲ್ಲ ಗೊತ್ತಿಲ್ಲ, ನಮ್ಗೆ ಆಗಬೇಕು, ನಾನು ಹೀರೋ ರೇಂಜ್ಗೂ ಇಲ್ಲ ಅಂತ ಫಿಕ್ಸ್ ಆಗಿ. ಇದು ಮಾತ್ರ ಸತ್ಯ ಸರ್. ನಾವು ಅವ್ರಿಗೋಸ್ಕರ ನನಗೋಸ್ಕರ ನಾನು ಬಿಟ್ಕೊಂಡೆ ಬೇಡ. ಆಮೇಲೆ ಮಾಡಬೇಕಿತ್ತು ಅಂತ ನಾನೇ ಮಾಡಬೇಕಿತ್ತು ಸರ್. ಒಳ್ಳೆ ರೆಮ್ಯುನರೇಷನ್. ಆವಾಗ ನಾನು ತಮಾಸೆಗೆ 5 ಲಕ್ಷ ಕೇಳಿದೆ. ಪಟೇಲ ಪದ್ಮ ಅಂತ ಸಿನಿಮಾ ಸರ್. ತಮಾಸೆಗೆ 5 ಲಕ್ಷ, 3 ಲಕ್ಷ ಒಪ್ಕೊಂಡ್ರು. 3 ಲಕ್ಷಕ್ಕೆ ನಂಗೆ ದೊಡ್ಡ ಮಟ್ಟ 3 ಲಕ್ಷ ಅಂದರು. 3 ಲಕ್ಷ ಅಂತ. ಪಟೇಲ ಪದ್ಮ ನನಗೆ ಬಂತು. ಆಮೇಲೆ ಗೊಲ್ಲ ಅಂತ ಸಿನಿಮಾ, ಅವ್ರದ್ದು ಮಗ ಮಾಡಿದ್ರದು, ಅದು ನನಗೆ ಬಂದಿತ್ತು. ಅವರು 1 ವರ್ಷ ನನಗೆ ಡೈರೆಕ್ಟ್ರು ಹಿಂದೆ ಇದ್ದರು, ಮಾಡಿ ಮಾಸ್ಟೇ ಅಂತ. ಇಲ್ಲ ಕೊನೆಗೆ ಒಪ್ಕೊಂಡೆ ಅವ್ರಿಗೆ. ಆಯಿತು ಮಾಡ್ತೀನಿ, ಒಪ್ಕೊಂಡೆ. ಆಯಿತು, ನನಗೆ ಸ್ವಲ್ಪ ದುಡ್ಡು ಸ್ವಲ್ಪ ಬೇಕಿತ್ತು, ಟೈಟ್ ಬೇಕಿತ್ತು. ಆಯಿತು, 3 ವರ್ಷ ದುಡ್ಡು ಬರುತ್ತಲ್ಲ, ನಮ್ಮೂರಿಗೆ ಕೊಟ್ಕೊಂಡ್ರೆ ಆಯ್ತು ನಾನು ಡ್ಯಾನ್ಸರ್ಸ್ಗೆ ಅಂದ್ಕೊಂಡು ಏನೋ ಅಂದ್ಕೊಂಡು ಫಿಕ್ಸ್ ಆದೆ. ನಮ್ಮ ಅಸ್ಟೆಂಟ್ಗಳಿಗೆ ನಾನು ಹಾಡು ನೋಡ್ಕೊಳ್ಳೋದ ಅಂತ. ಆಮೇಲೆ ಕೊನೆಗೆ ಅವರು ಕರೆದೇ ಇಲ್ಲ. ಆಮೇಲೆ ಅವರೇ ಚೇಂಜ್ ಮಾಡಿದ್ರು ನನಗೆ. ಆಮೇಲೆ ಏನಾಯಿತು ಅಂತ, ಅದರಲ್ಲಿ ನಾನು ಒಪ್ಕೊಳ್ಳೋಕೆ, ಆ ಸಿನಿಮಾ ಒಪ್ಕೊಳ್ಳೋಕೆ ಕಾರಣ ಅರ್ಜುನ್ ಜನ್ಯ. ಫಸ್ಟ್ ಮಿನಿಟ್ ಅವ್ರು ಮರ್ತೋಗಿರ್ಬೋದು ಸರ್, ನಾನು ಮರೆಯಲ್ಲ. ಹಲವಾದಾಗ ಅವ್ರನ್ನ ಕೈ ಹಿಡ್ಕೊಂಡು, ಮಾಸ್ಟರ್ ಪ್ಲೀಸ್ ಒಪ್ಕೊಳ್ಳಿ ಮಾಸ್ಟರ್, ನಮಗೂ ಲೈಫ್ ಸಿಗುತ್ತೆ, ನೀವು ಡ್ಯಾನ್ಸ್ ಮಾಸ್ಟ್ರು ಅಂತ ನಾನು ಕೈ ಹಿಡ್ಕೊಂಡು ಅವರು ರಿಕ್ವೆಸ್ಟ್ ಮಾಡಿದ್ರು. ಚೇಚೆ ಬಿಡಿ ಸರ್ ಅಂದ ಫಸ್ಟ್ ನಾನು ಆಯ್ತು ನಾನು ಮಾಡ್ತೀನಿ ಅಂತ ಒಪ್ಕೊಂಡಾದ್ಮೇಲೆ 3 ಲಕ್ಷ 5 ಲಕ್ಷ ಕೇಳಿದೆ. 3 ಲಕ್ಷ ಅಮೌಂಟ್ ಒಪ್ಕೊಂಡ್ರು. ಅಲ್ಲೇ ಫೋಟೋಶೂಟ್ ಕೂಡ ಮಾಡಿಬಿಟ್ರು. ಇಮಿಡಿಯೇಟ್ ಕ್ಯಾಮ್ರಾ ತೊಗೊಂಡು ಫೋಟೋಗಳು ತೆಗ್ಬಿಟ್ರು. ಕರೆಕ್ಟಾಗಿ 3 ದಿವಸಕ್ಕೆ ಕರೆಸ್ಕೊಂಡ್ರು. ಹೋದರೆ ಅಲ್ಲಿ ದೊಡ್ಡದಾಗೆ ಪೋಸ್ಟಲ್ಲಿ ಹಾಕ್ಬಿಟ್ರು. ಆಯಿತು, ಸುಮ್ಮನೆ ಅದೇ. ಅದಾದ್ಮೇಲೆ ತಿರ್ಗಿ ನಾನು ಶೂಟಿಂಗ್ ಬಿಸಿ ಆಗ್ಬಿಟ್ಟೆ. ಅದು 1 ತಿಂಗಳಾಗ ನಾನು ಫೋನ್ ಮಾಡಿಲ್ಲ, ತಿರ್ಗಾ 1 ಮಂತ್ ಆಯ್ತು. ಅಲ್ಲ ಫೋಟೋಶೂಟ್ ಆಯ್ತು, ಫೋಟೋ ತೋರಿಸ್ಬಿಟ್ರು ನನಗೆ 3 ಡೇಸ್ಗೆ. ನಂದು ಹಾಕ್ಬಿಟ್ಟು ತೋರಿಸ್ಬಿಟ್ರು, ನಾನು ಹಿಂಗಿರ್ತೀವಿ ಅಂತ ತೋರಿಸ್ಬಿಟ್ರು ಅವರು. ಓಕೆ ಅಂತ. ಆಮೇಲೆ ನಾನು ಶೂಟಿಂಗ್ 1 ತಿಂಗಳು ನಾನು ಶೂಟಿಂಗ್ ಬಿಸಿ, ಅವ್ರು ಫೋನ್ ಮಾಡಿಲ್ಲ, ನಾನು ಮಾಡೋಕ್ಕೆ ಹೋಗಿಲ್ಲ. 1 ತಿಂಗಳು ಬಿಟ್ಕೊಂಡು ಮಾಡಿದೆ. ಏನಾಯ್ತು ಅದೊಂದು ಮಾಡಿದ್ರೆ, ಅವಾಗ ಅವರು ಚಂದ್ರನವರು ಡೇಟ್ ಇದ್ದರು, ಸೂರ್ಯ ಕ್ಯಾಮ್ರಾಮನು. ಆವಾಗೆಲ್ಲ ಈ ಥರ ಕತೆ ಹೋಗಿ ಅವ್ರಿಗೆ ಹೇಳಿದ್ರು ಪ್ರೊಡ್ಯೂಸರ್ಗೆ, ಅವ್ರು ನಮ್ಮ ಮಗನೇ ಹಾಕೊಂಡು ಮಾಡಿದ್ರು. ನನಗೇನು ಬೇಜಾರು ಮಾಡ್ಕೊಂಡಿಲ್ಲ. ನಂಗೆ ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಡಪ್ಪ, ನಾನು ಬೇರೆ ಅಂದರೆ ಇಲ್ಲ, ಅದು ಮಾಡಿಬಿಟ್ರು ಅಂತ ಶೂಟಿಂಗ್ ಮುಗಿಸ್ಬಿಟ್ಟು ಹೋದ್ರು. ಆಮೇಲೆ ಅವ್ನು ಪರವಾಗಿಲ್ಲ, ನಾನು ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಡ ಸರ್, ಸಾಂಗೆಲ್ಲ ಮುಗಿಸ್ಬಿಟ್ಟು ಅಂದರು. ನನಗೆ ಬರೀ ಡ್ಯಾನ್ಸ್ ಮಾಸ್ಟರ್ ಕೆಲಸ ಕೊಡಬೇಕು, ನಾನು ಹೀರೋ ಮಾಡ್ತೀನಿ ಹೇಳೋದನ್ನ ಅಂತ ಇದೆ. ಅದಾದಮೇಲೆ 2ನೇ ಸಿನಿಮಾಗೆ ಬಂದರು ಅವರೇ. ತಿರ್ಗಾ ಬಂದು ನೋಡಿಕೊಂಡು, ನಾವು ತಪ್ಪು ಮಾಡ್ಬಿಟ್ಟು ನಿಮ್ಮ ತೆಗೆದೇ ನನಗೆ ಎಫೆಕ್ಟ್ ಆಗ್ಬಿಡ್ತು, ನಿಮ್ಮನ್ನ ಹಾಕೊಂಡ್ಬೇಡ, ನನಗೆ ಇವತ್ತು ಹೆಸರಾಗ್ಬಿಡೋದು ಅಂದರು. ಸುಮ್ಮನೆ ಇದ್ದು ಮನೆ ಹೋಗ್ಬಿಡಿ ಅಂದೆ, ಬೇಜಾರು ಮಾಡಿಬಿಡಿ. ಸುಮ್ಮನೆ ಮನೆ ಹತ್ರ ಬಂದರು ಕಾಫಿ ಕುಡಿಸ್ದೆ. ಸೂರ್ಯ ಬೈದರು, ಚಂದ್ರು ಬೈದರು, ಹೊಂಟ್ಬಿಡಿ ಬೇಡ ಹೊಂಟ್ಬಿಡಿ ಅಂದೆ. ನನಗೆ ಹೇಳ್ಬಿಟ್ಟು ಮಾಡಿದ್ರೆ ಪರವಾಗಿಲ್ಲ ಅವರು. ನಾನು ಹೇಳಲ್ಲ, ಶೂಟಿಂಗ್ ಮುಗಿಸ್ಬಿಟ್ಟಿದ್ರಲ್ಲ ಅವರು. 2ನೇ ಪಿಕ್ಚರ್ ಬಂದರು, ನಾನು ಬೇಡ ಅಂದ್ಬಿಟ್ಟೆ. ಆಮೇಲೆ ನಮ್ಮ ಅಯ್ಯಪ್ಪ ಶರ್ಮ ಅವರು, ಸಾಯಿಕುಮಾರ್ ತಮ್ಮ, ಅವರು ಅಯ್ಯಪ್ಪ ಶರ್ಮ ಅವರು ನಾನು ಕೇಳಿದ್ರು, ನನಗೊಂದು ಚಾನ್ಸ್ ಕೊಡೋ, ನೀನು ಹಾಕೊಂಡು ಹೀರೋ ಮಾಡ್ತೀನಿ ಅಂತ. ಈಗ ನಾನು ಸುಳ್ಳು ಹೇಳ್ಬೋದಲ್ಲ, ಈಗ ಅವ್ರು ಕೇಳ್ಬೋದಲ್ಲ, ನೀವು ಹೇಳಿದ್ರ ಅಂತಲ್ಲ, ಅವರು ಕೇಳಿದ್ರು. ಆಮೇಲೆ ಮುತ್ತಾಲ ಸುಬ್ಬಯ್ಯ ಅಂತ ದೊಡ್ಡ ಡೈರೆಕ್ಟ್ರ್ ಒಬ್ಬರು, ತೆಲುಗು, ನಿಮ್ಮ PRO ಸರ್ ನಾಗೇಂದ್ರ ಉದ್ದಕ್ಕಿದ್ರಲ್ಲ, ಅವ್ರು ನನಗೆ ಲಿಫ್ಟಲ್ಲಿ ಹೇಳಿದ್ರು, ಗಣೇಶ್ ಡೈರೆಕ್ಟ್ರ್ ನಿಮ್ಮನ್ನು ಕೇಳ್ತಿದ್ದಾರೆ ಹೀರೋ ಹಾಕೊಂಡು ಮಾಡಬೇಕು ಅಂತ, ನೀನು ಮಾಡ್ತೀಯಾ ಅಂತ. ಯಾವಾಗ ಸರ್ ತಮಾಷೆ ಮಾಡ್ಬೇಡ ಅಂತ.
ಅಂದರೆ ಅದನ್ನ ನನಗೆ ಆಸೆ ಇರಲಿಲ್ಲ. ಇದಾದ್ಮೇಲೆ ಇಟ್ರಿಗೆ ಮಾಡಬೇಕು ಇತ್ತೀಚೆಗೆ ಕನಸಿದ್ರೆ ಉಪ್ಪಿ ಸರ್ ಹತ್ರ ಒಂದು ಇನ್ನು ಹೇಳಿದ್ರೆ ಅವಾಗಲೇ ಡೈರೆಕ್ಷನ್ ಬಗ್ಗೆ. ನಿರೀಕ್ಷಿತವಾಗಿ ಕೊರಿಯೋಗ್ರಾಫರ್ ಆದ್ರಿ, ಅದ್ರಲ್ಲಿ ತುಂಬಾ ಹೆಸರು ಮಾಡಿದ್ರಿ. ಅನ್ನೋದ್ರಿಂದಾಗಿ ಇವತ್ತು ನೀವು ಸುಸ್ಥಿತಿಯಲ್ಲಿ ಇರಕ್ಕಾಗಿಲ್ಲ. ಆ ಸಂಪಾದನೆ ಮಾಡಿದ್ರು ಬೇರೆ ಬೇರೆ ರೀತಿಯಲ್ಲಿ, ಬಟ್ ಹೆಸರಂತೂ ತುಂಬಾ ಗಳಿಸಿದ್ರಿ. ಹೀರೋ ಆಗೋ ಅವಕಾಶಗಳು ಬಂದಾಗ ಕೈ ಬಿಟ್ರಿ, ಹೀರೋ ಆಗ್ಬೇಕು ಅಂದಾಗ ಅದೇ ನಿಮ್ಗೆ ಕೈ ಬಿಟ್ರಿ. KCN ಕುಮಾರ್ ತರದವರು, ನಾಗಣ್ಣ, ಯಾರೋ ಇನ್ನೊಬ್ರು ಹೆಸರು ಹೇಳಿದ್ರಿ ನೀವು. ಈ ಮಧ್ಯದಲ್ಲಿ ನಿಮಗೆ ಈ ನಿರ್ದೇಶನದ ಆಲೋಚನೆ ಅಥವಾ ನಾನು ನಿರ್ದೇಶಕ ಆಗ್ಬೇಕು ಅಂತ ಯಾಕೆ ಅನ್ಸಿತ್ತು? ಯಾವ ಸಂದರ್ಭ? ಸರ್ ಒಂದು ಸಿನಿಮಾ ಪೂಜೆ, ಪ್ರಜ್ವಲ್ ರಾಜ್ ಫಸ್ಟ್ ಸಿನಿಮಾ, ಪ್ರಜ್ವಲ್ ರಾಜ್ ಹೀರೋ, ಅವರೇ ಫಸ್ಟ್ ಹೀರೋ ಅಂತ. ಹಾಂ, ಅಲ್ಲಿ ನಾನು ಬೇರೆ ಸಿನಿಮಾಗೆ ಬೇರೆ ಸಿನಿಮಾಗೆ ಹೋಗಿದ್ದೆ. ಅಲ್ಲಿ ಪೂಜೆ, ಅಲ್ಲಿ ನಮ್ಮ ಪೈ ಅಂತ ಬಿಟ್ಟಿದ್ದಾರೆ ಡಿಸ್ಟ್ರಿಬ್ಯೂಟ್ರು, ಪೈ ಡಿಸ್ಟ್ರಿಬ್ಯೂಟ್ರ್ ಅಂತ, ಅವ್ರು ದೊಡ್ಡ ದೊಡ್ಡ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಅವರೇ ಮಾಡಿದ್ರು. ಅವ್ರು ನನಗೆ ಗಣೇಶ್ ಲಾರೆನ್ಸಲ್ಲಿ ದೊಡ್ಡ ಡೈರೆಕ್ಟರ್ ಆಗ್ಬಿಟ್ಟಿದ್ದಾರೆ, ನೀವು ಯಾಕೆ ಡೈರೆಕ್ಷನ್ ಮಾಡಬಾರ್ದು ಒಂದು ಅಂತ ಆಸೆ ಹುಟ್ಟಿಸ್ರು. ಹೌದು ಡೈರೆಕ್ಷನ್ನ. ನಾನು ಆಲ್ರೆಡಿ ನಾನು ಕೇರಳ ಬ್ಯುಸಿ ಇದ್ದೆ, ಮಲಯಾಳಿ ಫುಲ್ ಬ್ಯುಸಿ, ನಾನು ತೆಲುಗು ನಾನು ನಾಲ್ಕು ಲ್ಯಾಂಗ್ವೇಜ್ ಮಾಡಿದ್ದೀನಿ. ತಮಿಳ್ ಹಿಂದಿಯಲ್ಲೂ ಕೂಡ ನಿಮ್ಗೆ ಅವಕಾಶ ಬಂದಿದೆ? ಅವಕಾಶ ಬಂತು ಸರ್, ಹೋಗಿಲ್ಲ. ಅಲ್ಲಿ ಹೋಗೋಕ್ಕಾಗಿಲ್ಲ. ಆಮೇಲೆ ನಂಗೆ ಹಿಂದಿ ಅಷ್ಟೊಂದು ಗೊತ್ತಿಲ್ಲ, ಅಲ್ಲಿ ಯಾಕೆ ಹೋಗಿ ಒದ್ದಾಡಬೇಕು, ಇಲ್ಲೇ ನಮ್ಮ ಕನ್ನಡ ಸಿನಿಮಾ ಮಾಡ್ಕೊಳ್ಳೋಣ ಅಂತ. ಆಮೇಲೆ ಅವತ್ತು ಮದುವೆ ಇತ್ತು ನಮ್ಮ ಅಕ್ಕನ ಮಗಂದು. ಆಮೇಲೆ ಅವು ಕ್ಯಾಮ್ರಾಮನ್ ರಾಜರತ್ನಮ್ ಅಂತ, ಪಾಪ ತುಂಬ ಒಳ್ಳೆ ಕ್ಯಾಮ್ರಾಮನು, ಅವರೇ ನಮ್ಗೆ ಎಲ್ಲ ಲ್ಯಾಂಗ್ವೇಜ್ ಕೊಡಿಸಿದ್ದು, ರಾಜರತ್ನಮ್ ಅಂತ. ಅದರಿಂದ ನಾನು ಅದನ್ನು ಹಿಂದಿ ಹೋಗಿಲ್ಲ. ಅದೇನಾಯ್ತಂದರೆ ಆ ವಿಷಯ ಬಂದೇ ಬರುತ್ತೆ. ಅದೇ ಸಿಕ್ಸರ್ ಸಿನಿಮಾ ಟೈಮಲ್ಲಿ ಅಲ್ಲಿ ಅವರು ಪೈಯನ್ಗೆ ಆಫರ್ ಕೊಟ್ಟರು, ನೀನು ಡೈರೆಕ್ಷನ್ ಮಾಡು ಅಂತ. ನನಗೆ ಸಡನ್ನಾಗಿ ಡೈರೆಕ್ಷನ್ ಮಾಡು, ನನ್ನ ಕತೆ ಬಿಡ ಏನೂ ಗೊತ್ತಿಲ್ಲ, ರೂಮ ಕೊಡಿ ಅಂದೆ. ಒಂದು ವಾರ ರೂಮ ಕೊಟ್ಟರು, ಕತೆ ಮಾಡಿದೆ. ನನಗೇನು ಬರ್ತೋ ಒಂದು ಎಳೆ ಥರ ಅಲ್ಲಿ ಕತೆ. ನಾನು ನಮ್ಮ ಇಬ್ಬರು ಯಾರು ಅಸಿಸ್ಟೆಂಟ್ ಡೈರೆಕ್ಟರ್ನ ಕರ್ಕೊಂಡು ಸುಮ್ಮನೆ ಕತೆ ಮಾಡಿ, ನಮ್ಮ ಡ್ಯಾನ್ಸರ್ಸ್ ಯಾರೂ ಕರೆಸಿಲ್ಲ, ಹೊಸ ಒಬ್ಬರು ಅಸಿಸ್ಟೆಂಟ್ ಮಾಡಿಕೊಂಡು ನಾನು ಸುಮ್ಮನೆ ಕತೆ ಮಾಡ್ಕೊಂಡು ಹಿಂಗೆ ಮಾಡಿದೆ. ಒಂದು ವಾರ ಟೈಮ್ ಕೊಟ್ಟು, ಒಂದು ವಾರ ಆದಮೇಲೆ ಅವ್ರು ಕರೆಸಿ ಕತೆ ಹೇಳಿದೆ. ಅವರು ಅವ್ರ ತಮ್ಮ ಇಬ್ಬರು ಕತೆ ಹೇಳಿದ್ರು, ಕತೆ ಚೆನ್ನಾಗಿದೆ, ಬಡ್ಜೆಟ್ ಜಾಸ್ತಿ ಆಗುತ್ತೆ ಅದು, ಕತೆ ಚೆನ್ನಾಗಿದೆ, ಬಡ್ಜೆಟ್ ಜಾಸ್ತಿ ಆಗುತ್ತೆ ಅಂತ ಆಗ್ಬಿಟ್ರು. ಹೌದಾ ಅಂತ ಬಿಟ್ಬಿಟ್ಟೆ. ಅದನ್ನ ಆ ಕತೆ ಹಂಗೆ ಡೆವಲಪ್ ಮಾಡ್ಕೊಂಡೆ. ಅಲ್ಲಿ ಬಿಟ್ಟಾದ್ಮೇಲೆ ಈಗ ನಾನು ಮನೆಗೆ ಬಂದು ಹಂಗೆ ಡೆವಲಪ್ ಮಾಡ್ಕೊಂಡು ಸುಮ್ಮನೆ ಈ ಕಥೆ ಅದೇ ಕತೆ ಮಾಡ್ಕೊಂಡು ಮಾಡಿ ಡೆವಲಪ್ ಮಾಡಿದೆ. ಅದು ಒಂದು 8 ವರ್ಷ ಆಯ್ತು ಕಲೆ. ಅದನ್ನು ನಾನು ಉಪ್ಪಿ ಸರ್ಗೆ ಹೇಳ್ಬೇಕು ಅಂದ್ಬಿಟ್ಟು ಡೈರೆಕ್ಟ್ ಉಪ್ಪಿ ಸರ್ ಹತ್ರ ಹೋದೆ ಶೂಟಿಂಗ್ ಸ್ಪಾಟ್ಗೆ. ನನ್ನ ಜೊತೆ ಮುರಳಿ ಬಂದಿದ್ರು, ಸದಾ ಇದ್ದರು, ರಾಮಣ್ಣ ಡ್ಯಾನ್ಸ್ ಮಾಸ್ಟರ್ ಇದ್ದರು. ಹೋಗ್ಬಿಟ್ಟು ಇವ್ರಿಗೆಲ್ಲ ಕತೆ ಡಿಸ್ಕಷನ್ ಮಾಡಿದೆ, ತುಂಬ ಚೆನ್ನಾಗಿದ್ದೀವಿ ಅಂತ. ನನಗೆ ಫಸ್ಟ್ ಟೈಮ್ ಹೋಗಿ ಹೇಳಬೇಕು, ಹೆಂಗೆ ಹೇಳಬೇಕು, ಹೆಂಗೆ ಅಪ್ರೋಚ್ ಮಾಡೋದು ಅವ್ರನ್ನ ಅಂತ ನನಗೆ ಗೊತ್ತಿಲ್ಲ. ನಾನು ಮಾಡಿದೆ, ಧೈರ್ಯ ಫೋನ್ ಮಾಡಿ ಅವ್ರ ಹತ್ರ ಹೋಗ್ಬೇಕಂತ ಫಿಕ್ಸ್ ಆದೆ. ಆದರೆ ಹೋಗಿ ಭಯ, ಡ್ಯಾನ್ಸ್ ಮಾಸ್ಟರ್ಗೆ ಧೈರ್ಯ ಹೋಗುತ್ತೆ, ಈ ಡೈರೆಕ್ಟರ್ ಅಂದಿಷ್ಟು ಯಾಕೋ ಸ್ವಲ್ಪ ನನಗೆ ನರ್ವಸ್ ಆಗ್ತದೆ. ನಮ್ಮ ಪ್ರಿನ್ಸಿಪಲ್ ಒಬ್ಬರು ತುಂಬ ವಯಸ್ಸಾದವ್ರೊಬ್ಬರು, ಹಿಂಗೆ ಬ್ಯಾಗ್ ತಗಲಾಕೊಂಡು ಕಪ್ಪಗೆ. PS ಮೂರ್ತಿ ಅವರು. ಅವ್ರು ನನ್ನ ಗೆಸ್ಟಾಗಿ ಕರೆಸಿದ್ರು. ನಾನು ಅಲ್ಲಿ ಗೆಸ್ಟಾಗಿ ಕರೆದ್ರೆ ಅಂದರೆ ಡ್ಯಾನ್ಸ್ ಪ್ರತಿಯೊಬ್ಬರನ್ನ ಡೈರೆಕ್ಟರ್ನ ಆರ್ಟಿಸ್ಟ್ನ ಕರೆಸೋರು. ಒಂದು ಸ್ಕೂಲ್ ಇತ್ತು ಅವ್ರದ್ದು. ಅವ್ರು ಇದೇ ತರ. ಅಲ್ಲನ್ನು ಕರೆಸಿದ್ರು. ಅದಾದಮೇಲೆ ನಾಳೆ ತುಂಬ ಚೆನ್ನಾಗಿ ಮಾಡಿದೆ ಮಾಸ್ಟ್ರೆ, ನಾಳೆ ನಿಮ್ಮ ಇವ್ರು ಬರ್ತಾರೆ ಉಪ್ಪಿ ಸರ್ ಅಂದರು. ಸರ್ ನಿಮ್ಗೆ ಹೆಲ್ಪ್ ಮಾಡಬೇಕಂದ್ರೆ ಏನು ಹೇಳಿ ಅಂದರು. ನಾನು ನಿನಗೆ ಹೆಲ್ಪ್ ಮಾಡಿ ಹೇಳಿದ್ರು, ಉಪ್ಪಿ ಸರ್ ಬರ್ತಾರೆ, ಒಂದು ಕತೆ ಮಾಡಿದ್ದೀನಿ ಅವ್ರಿಗೆ ಹೇಳಬೇಕಂದ್ರೆ. ನನಗೆ ನಿನಗೆ ಕ್ಲೋಸ್ ಅಲ್ಲಪ್ಪ, ನೀನು ಅಸಲು ಮಾಡ್ತಾರೆ ಇದೆಯಲ್ಲ ಕಂಟಿನ್ಯೂ. ಸರ್ ಮಾತು ನೀವು ಹೇಳಿ ಸರ್ ಅಂದರೆ ಅಷ್ಟೇ. ನಂತರ ಮನೆ ಸಹ ಹೋದೆ, ಉಪ್ಪಿ ಸರ್ ಬಂದರು, ಅವ್ರು ಹೇಳಿದ್ರು ಈ ಥರ ಗಣೇಶ್ ಕತೆ ಮಾಡಿದ್ದಾರೆ ಹೇಳ್ತಾರೆ ಅಂತ. ನಾನು ಧೈರ್ಯ ಮಾಡ್ಕೊಂಡು ಶೂಟಿಂಗ್ ಸ್ಪಾಟ್ಗೆ ಹೋದೆ. ಹೌದು, ಓಂಕಾರ ಆ ಸಿನಿಮಾಗೆ ನಾನು ಡ್ಯಾನ್ಸ್ ಮಾಸ್ಟರ್ಗೆ ಹೋಗಿಲ್ಲ, ಇವ್ರ ಕತೆ ಹೇಳೋಕ್ಕೋಸ್ಕರ ಹೋದೆ ಸೆಟ್ಗೆ. ಆ ಸೆಟ್ಗೆ. ಇವ್ರಿಗೆ ಇಷ್ಟು ಮಾಡಿದೆ, ಮಾಡಿದೆ, ಏನು ಸರಿ ಕತೆ ಅಂದ್ರೆ ಹೇಳಿ ಅಂದರು. ಸ್ಟಾರ್ಟ್ ಮಾಡಿದೆ, ಅವ್ರಿಗೆ ಇಡಿಸ್ಬಿಡ್ತು ತುಂಬ ಚೆನ್ನಾಗಿ. ಇಂಟ್ರೋಲ್ ಮುಗಿಸ್ದೆ, ತುಂಬ ಚೆನ್ನಾಗಿ ಮಾಡಿದೆ, ನಾನು ಮಾಡ್ತೀನಿ ಅಂದರು. ಒಂದೇ ಒಪ್ಕೊಂಡ್ರು. ನನಗೆ ಒಂಥರ ಖುಷಿ ಆಗ್ಬಿಡ್ತು. ಸಾಕು ನೀವು ಮಾಡಿ, ನಾನು ಮಾಡ್ತೀನಿ ಅಂತ. ನನಗೆ ಸರ್ ಇಲ್ಲ ಸರ್ ನೀವು ಫುಲ್ ಕೇಳ್ಬಿಡಿ ಸರ್ ಅಂತ. ಆಯ್ತು, ಇನ್ನೊಂದು ಮನೆಗೆ ಹೋಗ್ಬಿಟ್ಟು ಅದು ಫುಲ್ ಹೇಳಿದೆ. ಫುಲ್ ಹೇಳ್ಬಿಟ್ಟು ಅವರು ಹೇಳ್ತಾ ಅವ್ರನ್ನ ಐಡಿಯಾ ಕೊಡ್ತಾರೆ, ಹಿಂಗೆ ಮಾಡಿ ಬರೀ ಡೈರೆಕ್ಟರ್ ಆಗಿ ಹಿಂಗೆ ಮಾಡಿ ಅಂದ್ರೆ. ಸೊ ಒಬ್ಬ ದೊಡ್ಡ ಡೈರೆಕ್ಟರ್ ಸರ್, ಇಡೀ ಇಂಡಿಯಾಗೆ ನಂಬರ್ 1 ಡೈರೆಕ್ಟರ್ ಅಂದರೆ ನಾನು ಉಪ್ಪಿ ಸರ್ ಅಂತೀನಿ. ಯಾಕೆಂದರೆ ಅವರು ಬೇರೆ ಸಿನಿಮಾಗಳ ಥರ ಅವರು ಮಿಕ್ಸ್ ಮಾಡಲ್ಲ, ಲೈವ್ ಅಂದರೆ ಹೊಸ ಥಾಟ್ ಬರುತ್ತೆ. ಅವರು ನನ್ನ ಮೆಚ್ಕೊಂಡು ನೀನು ಚೆನ್ನಾಗಿ ಮಾಡಿದೆ ಮಾಡೋಂಥ ಬೆನ್ನು ತಟ್ಟಿದಾಗ ನನಗೆ ಖುಷಿ ಆಗ್ಬಿಡ್ತು. ಉಪ್ಪಿ ಸರೇ ಒಪ್ಕೊಬಿಟ್ರು ಅಂತ. ಹಂಗೆ ಆಮೇಲೆ ನಾಗೇಂದ್ರ ಪ್ರಸಾದ್ಗೆಲ್ಲ ಗೊತ್ತಾಗ್ಬಿಡ್ತು. ನಮ್ಮ ನಾಗೇಂದ್ರ ಪ್ರಸಾದ್ ಬಂದ್ಬಿಟ್ಟು ಉಪ್ಪಿ ಸರ್ ಕತೆ ಒಪ್ಕೊಬಿಟ್ರಂತೆ, ನೀನು ಕೆಲಸ ಮಾಡು, ನೀನೇ ಪ್ರೊಡ್ಯೂಸರ್ ಆಗ್ಬಿಡು, ಯಾವಾಗ TV ದುಡ್ಕೊಬಿಡ್ತಾರೆ ಪ್ರೊಡ್ಯೂಸರ್ ಆಗ್ಬಿಡೋದು ಅಂತ. ಸುಮ್ಮನೆ ಆಗಲ್ಲ ಬೇಡ ಅಂತೇಳಿ ಆವಾಗ ಏನು ಮಾಡಿದ್ರು, ಸರ್ ಹತ್ರ ನಿರ್ಮಾಪಕರಿಗೆ ಇಲ್ಲ ಸರ್ ಪ್ರೊಡ್ಯೂಸರ್ ಇಲ್ಲ ಅಂದರೆ, ನಾನು ಕೊಡ್ತೀನಿ ಅಂತ ಉಪ್ಪಿ ಸರೇ ಕರೆದಿ ಒಬ್ಬರು ಪ್ರೊಡ್ಯೂಸರ್ ನನ್ನ ಮುಂದೆ ಫೋನ್ ಮಾಡಿ ಟೈಮ್ ಫಿಕ್ಸ್ ಮಾಡಿ, ನನಗೂ ಟೈಮ್ ಫಿಕ್ಸ್ ಮಾಡಿ ಇಂಥ ಕಡೆ ಹೋಗಿ ಮಲ್ಲೇಶ್ವರ ಕ್ಲಬ್ಬಲ್ಲಿ ಹೋಗಿ ಕತೆ ಹೇಳಿದ್ರು. ನಾನು 2 ಡೇಸ್ ಬಿಟ್ಕೊಂಡು ಅವ್ರು ಹೋಗಿ ಕತೆ ಹೇಳ್ತೀನಿ ಮಲ್ಲೇಶ್ವರ ಕ್ಲಬ್ಬಲ್ಲಿ. ಇಬ್ಬರು ನಿರ್ಮಾಪಕರು, ಇಬ್ಬರು ಪಾರ್ಟ್ನರ್ ಹೋಗಿ ಕತೆ ಹೇಳ್ತೀನಿ. ನಾನು ಏನು ಅನ್ಕಡೆ ಫುಲ್ ಸ್ಕ್ರೀನ್ ಪ್ಲೇ ಸಮೇತ ಡೈಲಾಗ್ ಸಮೇತ ಹೇಳ್ಬಿಡ್ತೀನಿ ವಿತ್ ಕ್ಯಾಮ್ರಾ ಹೇಳ್ಬಿಟ್ಟು. ಅವ್ರಿಗೆ ಸಿನಿಮಾ ನೋಡ್ದಂಗೆ ಆಗ್ಬಿಡ್ತು. ಫುಲ್ ಕತೆ ಹೇಳಿದೆ. ಅವ್ರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿ ಮಾಡಿದೆ ಮಾಸ್ಟ್ರೆ,
ನನಗೊಂದು ಇಬ್ಬರು ಕೈ ಕೊಟ್ಟು ತಪ್ಪಿಕೊಂಡ್ರು ಖುಷಿ ಆಯಿತು. ಬಿಡಪ್ಪ ಟೇಕಪ್ ಆಯ್ತು ಅನ್ಕೊಂಡೆ. ಅಲ್ಲಿ ಅವರು ಒಂದು ಚಿಕ್ಕ ಒಂದು ಚೇಂಜಸ್ ಮಾಡೋದಮ್ಮ ಅಷ್ಟೇ. ಅಂದರೆ ಸರ್ ಚೇಂಜಸ್ ಅಂದರೆ ಆಮೇಲೆ ಹೋಯ್ತಾ ಮಾಡ್ಕೊಳ್ಳೋದು ಬಿಡಿ ಅಂದೆ. ಅದಲ್ಲ, ಹೀರೋನೇ ಚೇಂಜ್ ಮಾಡೋಣ. ಸರ್ ಏನು ಹೇಳ್ತೀರಾ ಅಂದೆ. ಸರ್ ನಿಮ್ಮನ್ನು ಕರೆಸ್ಕೊಟ್ಟಿರೋದು ಉಪ್ಪಿಸಾರೆ, ನನ್ನ ಉಪ್ಪಿಸಾರೆ ಕರೆಸ್ಕೊಟ್ಟಿರೋದು. ನೀವು ಸಡನ್ನಾಗೆ ಉಪ್ಪಿಸಾರೆ ಚೇಂಜ್ ಮಾಡಿ ಬಂದರೆ ನಾನು ಅನ್ನ ತಿಂತೀನಿ ಸರ್, ಮಣ್ಣು ತಿನ್ನೋ ಅಂದೆ. ನಾನು ಅನ್ನ ತಿಂತೀನಿ, ನಾನು ಮಣ್ಣು ತಿನ್ನಲ್ಲ ಸರ್, ನಾನು ಯಾವ್ದು ಹಾಕೊಂಡು ಚೇಂಜ್ ಮಾಡಲ್ಲ ಬಂದ್ಬಿಟ್ಟೆ. ಉಪ್ಪಿಸಾರಿಗೆ ಹೇಳಿಲ್ಲ ಈ ಮಾತು. ಹೇಳಿದ್ರೆ ಸಡನ್ನಾಗೆ ತಪ್ಪು ತಿಳ್ಕೊತಾರೆ ಯಾಕೆ ಅಂದ್ಬಿಟ್ಟು ಹೇಳಿಲ್ಲ. ಆಮೇಲೆ ಸರ್ ಸಾಧುಕ್ಕೆ ಹೋಗಿಲ್ಲ ಸರ್, ನನಗೆ ಫೋನ್ ಮಾಡ್ತಾರೆ. ಹಾಯ್, ನಾನು ನಿಮ್ಮ ಭಾವನಾ ಬೆಳಗೆರೆ. ಡೈಲಿ ಮಾಧ್ಯಮ ಅನ್ನೋ ಒಂದು ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ತುಂಬ ಒಳ್ಳೆಯ ಕಂಟೆಂಟ್ಗಳು ಬಂದಿದ್ದಾವೆ, ತುಂಬ ಒಳ್ಳೆ ಇಂಟರ್ವ್ಯೂಗಳು, ತಿಳ್ಕೊಳ್ಳೋ ಅಂಥ ಮಾಹಿತಿಗಳಿದ್ದಾವೆ. ತಾವು ನೋಡಬೇಕು, ಆನಂದಿಸಬೇಕು ಅಂತ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟ್. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು.